ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಒಳ್ಳೆಯ ಕೆಲಸವೇ ಇರಲಿ, ಕೆಟ್ಟ ಕೆಲಸವೇ ಇರಲಿ, ಅದನ್ನು ಮಾಡಿದವನು, ಮಾಡಿಸಿದವನು, ಅದಕ್ಕೆ ಪ್ರೇರಣೆ ಕೊಟ್ಟವನು, ಅದನ್ನು ನೋಡಿ ಸರಿತಪ್ಪುಗಳನ್ನು ವಿಶ್ಲೇಷಿಸದೆ ಇರುವವನು, ಸುಮ್ಮನಿದ್ದು ಆ ಕಾರ್ಯವನ್ನು ಅನುಮೋದಿಸಿದವನು, ಈ 4 ಜನರು ಆ ಕರ್ಮಗಳಿಗೆ ಸಮಭಾಗಿಗಳಾಗಿ ಫಲವನ್ನು ಪಡೆಯುತ್ತಾರೆ. ಒಳ್ಳೆಯದಾದರೆ ಒಳ್ಳೆಯದು ಪಡೀತಾರೆ, ಕೆಟ್ಟದ್ದಾದರೆ ಕೆಟ್ಟದ್ದು ಪಡೀತಾರೆ. ಇವತ್ತು ನಾವು ರುದ್ರಾಧ್ಯಾಯದ 10ನೇ ಅಧ್ಯಾಯದ ಅರ್ಥ ತಿಳ್ಕೊಳ್ಳೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣಾನಾಂ ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪತ ಆನುಶೃಣ್ವನ್ನೋತಿಭಿಸ್ಸೀದಸಾದನಂ. ದ್ರಾಪೇ ಅಂಧಸಸ್ಪತೆ ದರಿದ್ರನ್ನೀಲಲೋಹಿತ ಯೇಷಾಂ ಪುರುಷಾಣಾಮೇಷಾಂ ಪಶೂನಾಂ ಮಾಭಿರ್ಮಾ ರೋಮೋ ಯೇಷಾ ಕಿಂಚನಾಮಮತು ಯಾತೆ ರುದ್ರಶಿವಾತನೋ ಶಿವಾ ವಿಶ್ವಾಖಭೇಷಜಿ ಶಿವಾ ರುದ್ರಸ್ಯ ಭೇಷಜಿ ತಯಾ ನೋ ಮೃಡಜೀವಸೇ ಇಮಾಗುಂ ರುದ್ರಾಯ ತವಸೇ ಕಪರ್ದಿನೇ ಕ್ಷೇದ್ವೀರಾಯ ಪ್ರಭರಾಮಹೇ ಮತಿಂ ಯಥಾ ನ ಶ್ರಮಸದ್ಯುಪದೇ ಚತುಷ್ಪದೇ ವಿಶ್ವಂ ಪುಷ್ಟಂ ಗ್ರಾಮೇ ಅಸ್ಮಿನ್ನನಾತುರಂ ಮೃಡಾನೋ ರುದ್ರೋತನೋ ವಯಸ್ಕೃತಿ ಕ್ಷೇದ್ವೀರಾಯ ನಮಸಾ ವಿಧೇಮತೆ ಯಶ್ಚಂಚಯೋಶ್ಚ ಮನುರಾಯ ಜೇ ಪಿತಾ ತತಶ್ಯಾಮತೋ ರುದ್ರಪ್ರಣೀತೌ ಮಾನೋ ಮಹಾಂತಮುತಮಾನೋ ಅರ್ಪಕಂ ಮಾನವುಕ್ಷಂತಮತಮಾನವುಕ್ಷಿತಂ ಮಾನೋವಧಿಪಿತರಂ ಮೋತಮಾತರಂ ಪ್ರಿಯಾ ಮಾನಸ್ತನುವೋ ರುದ್ರಾರೀರೀಶಾಃ ಮಾನಸ್ತೋಕೇತನಿಯೇ ಮಾನ ಆಶಿಮಾನೋ ಗೋಷ್ಮಾನೋ ಅಶ್ವೇಶುರೀರಿಷ ವೀರಾನ್ಮಾನೋ ರುದ್ರಭಾಮಿತೋ ವದಿರ್ ಅವಿಶ್ವಂತೋ ನಮಸಾ ವಿಧೇಮತೆ ಆರಾತ್ತೆ ಗೋಗ್ನ ಉತ ಪೂರ್ಷಗ್ನೇ ಕ್ಷೇದ್ವೀರಾಯ ಸುಮ್ನಮಸ್ಮೇತೆ ಅಸ್ತು ರಕ್ಷಾಚನೋತಿ ಚ ದೇವಬೃಹ್ಯದಾ ಶರ್ಮ ಯಶ್ಚದ್ವಿರಾಹ ಸ್ತುಹಿ ಶ್ರುತಂಗಸತಂ ಯುವಾನಂ ಮೃಗನ್ನ ಭೀಮ ಪವತ್ತುಮುಪ ಹತ್ನುಮುಗ್ರಂ ಮೃಡಾಚರಿತ್ರೆ ರುದ್ರಸ್ತವಾನೋ ಅನ್ಯಂತೆ ಅಸ್ಮಿನ್ ಮಂತು ಸೇನಾ ಪರಿಣೋ ರುದ್ರಸ್ಯ ಹೇತಿರುಣಕ್ತು ಪರಿತ್ವೇಷಸ್ಯ ದುರ್ಮತ್ರಿಕಾಯೋ ಅವಸ್ಥಿರಾಮಗವದ್ನುಷ್ಟ ಮೀಡುಸ್ತೋಕಾಯ ತನಿಯಾಯ ಮೃಡಯ ಮೀಡುಷ್ಟಮಶಿವತಮಶಿವೋ ನ ಸುಮನಾಭವ ಪರಮೇ ವೃಕ್ಷ ಆಯುಧನ್ನಿದಾಯ ಕೃತ್ಯಂ ವಸಾನ ಆಚರ ಪಿನಾಕಂ ಬಿಭ್ರದಾಹಿ ವಿಕಿರಿತ ವಿಲೋಕಿತ ನಮಸ್ತೆ ಅಸ್ತು ಭಗವಃ ಯಾಸ್ತೆ ಸಹಸ್ರಂಗೇತ ಯೋನ್ಯಮಸ್ಮಿನ್ ವ್ಯಪಂತು ತಾಃ ಸಹಸ್ರಾಣಿ ಸಹಸ್ರದಾ ಬಾಹವೋಸ್ತವ ಏತಯಃ ತಾಸಾಮೀಶಾನೋ ಭಗಃ ಪ್ರಾಚೀನಾಮುಖಾಕೃತಿ. ಈಗ ನಾವು ಇದರ ಅರ್ಥ ತಿಳ್ಕೊಳ್ಳೋಣ. ಎಲೈ ನಾಶ ಕರ್ಮಕ್ಕೆ ಅಧಿಪತಿಯೇ, ಆಹಾರಾಧಿಪತಿಯೇ, ನೀಲ ಹಾಗೂ ಕೆಂಪು ವರ್ಣ ಯುಕ್ತನೇ, ನಿರ್ಲಿಪ್ತನೇ, ಈ ಎಲ್ಲ ಜನತೆಯಲ್ಲಿ ಮತ್ತು ಗೋ ಸಮೂಹದಲ್ಲಿ ಭಯ ಉಂಟಾಗಿರಲಿ, ಅವು ದಾರಿ ಬಿಟ್ಟು ಹೋಗದಿರಲಿ, ರೋಗಗ್ರಸ್ತವಾಗದಿರಲಿ. ಎಲೈ ರುದ್ರನೇ, ನಿನ್ನ ಶುಭ ಭಾವವು ತಜ್ಞ ವೈದ್ಯರ ಸಕಲ ರೋಗ ಹರ ದಿವ್ಯ ಔಷಧದಂತೆ ನಮಗೆ ಎಂದಿಗೂ ಸುಖವಾಗಿ ಜೀವಂತ ಆಗಿರಲಿ. ಗ್ರಾಮದಲ್ಲಿನ ನಮ್ಮ ಎಲ್ಲ ಜನರ ಗೋಧನಗಳು ಅಭಿವೃದ್ಧಿಗೆ ಹಾಗೂ ಅವುಗಳೆಲ್ಲರ ರೋಗರಹಿತ ಬೆಳವಣಿಗೆಗೆ ಜಟಾಧಾರಿ ಶತ್ರು ನಾಶಕ ನಿನ್ನಲ್ಲಿ ನಮ್ಮ ಜ್ಞಾನವನ್ನು ಸಮರ್ಪಿಸುತ್ತೇನೆ. ಎಲ್ಲವೂ ನಾಶಕಾರಕನೇ, ನಮಗೆ ಭೌತಿಕ ವಸ್ತುಗಳನ್ನು ಮತ್ತು ಆಧ್ಯಾತ್ಮಿಕ ಬಿಡುಗಡೆಯನ್ನು ಉಂಟು ಮಾಡುವ ಪಾಪನಾಶಕನಾದ ನಿನ್ನಲ್ಲಿ ನನ್ನ ನಮಸ್ಕಾರಗಳು ಅರ್ಪಿಸುತ್ತೇನೆ. ನಮ್ಮ ಪೂರ್ವಜ ಮನುವು ಪಡೆದ ಭೌತಿಕ ಆಧ್ಯಾತ್ಮಿಕ ಸಂಪತ್ತೆಲ್ಲ ನಿನ್ನ ಕೃಪೆಯಿಂದ ನಮಗೆ ಉಂಟಾಗಲಿ. ಓ ನಾಶಕನೇ, ನಮ್ಮ ಕಿರಿಯ ಶಿಶುಗಳನ್ನು, ಗರ್ಭಸ್ಥ ಶಿಶುಗಳನ್ನು, ನಮ್ಮ ತಂದೆ ತಾಯಿಯರನ್ನು, ನಮ್ಮ ಪ್ರೀತಿಯ ಮಕ್ಕಳನ್ನು ಯಾತನೆ ಪೀಡೆ ಬಾಧೆಗಳಿಗೆ ಒಳಪಡಿಸಬೇಡ. ಎಲ್ಲವೂ ನಾಶಕಾರಕನೇ, ನಿನ್ನ ಕೋಪದಲ್ಲಿ ನಮ್ಮ ಮಕ್ಕಳಿಗೆ, ನಮ್ಮ ಜೀವಿತಾವಧಿಗೆ, ನಮ್ಮ ದನಕರು ಕುದುರೆ ಸೇವಕರಿಗೆ ತೊಂದರೆ ಮಾಡಬೇಡ. ನಮ್ಮ ಅನುಷ್ಠಾನದ ಮೂಲಕ ನಿನ್ನ ಉಪಾಸನೆಯನ್ನು ಮಾಡುತ್ತೇನೆ. ಓ ದೇವನೇ, ದುಷ್ಟಬುದ್ಧಿಯ ಜನರ ಹಾಗೂ ಅವರ ಪಶುಗಳ ನಾಶಕಾರನಾಗಿದ್ದು ನಿನ್ನ ಕೋಮಲ ಭಾವವು ನಮ್ಮ ಕಡೆಗೆ ಇರಲಿ. ನಮ್ಮನ್ನು ರಕ್ಷಿಸಲಿ, ನಮ್ಮ ಪಕ್ಷವಾದ ಮಾಡಲಿ, ನಮಗೆ ಅನುಗ್ರಹಿಸಲಿ. ಜಾಗೃತೆಯಾಗಿ ಭೌತಿಕ ಪರಮಾನಂದ ಮತ್ತು ಆಧ್ಯಾತ್ಮಿಕ ಮುಕ್ತಿ ನಮಗೆ ಉಂಟಾಗಲಿ. ಸಿಂಹದಂತಿರುವ ನಿತ್ಯ ಯುವಕನಾದ ಸರ್ವೋಚ್ಚನಾದ ಹೃದಯವಾಸಿಯಾಗಿರುವವನು ಕೀರ್ತಿಯನ್ನು ಪ್ರಶಂಸಿರಿ. ಓ ನಾಶಕಾರಕನೇ, ಪ್ರಾರ್ಥಿಸುವ ಪಾಮರರನ್ನು ಸುಖವಾಗಿಡು. ನಮ್ಮ ತಂಡವು ಇತರರನ್ನು ನಾಶಪಡಿಸಲಿ.
ತನ್ನ ಕೋಪದಿಂದ ಪಾಪಿಗಳನ್ನು ಸುಡುವ ನಾಶಕರ್ತನ ಆಯುಧಗಳು ಮತ್ತು ಅವನು ಒಡೆಯಬೇಕೆಂಬ ಅಪೇಕ್ಷೆ ನಮ್ಮಿಂದ ದೂರವಾಗಲಿ. ನಮಸ್ಕರಿಸುವವರಿಗೆ ವರದಾತನೇ, ನಿನ್ನ ಆಯುಧಗಳನ್ನು ನಿನ್ನನ್ನು ಪೂಜೆಗೈದು ನಮ್ಮಿಂದ ದೂರ ತಿರುಗಿಸು. ಮಕ್ಕಳಿಗೆ ನೆಮ್ಮದಿ ಕರುಣಿಸು. ದೇವಾ, ಭಕ್ತರ ಅಪೇಕ್ಷೆಗಳನ್ನು ಕರುಣಿಸುವ ಸರ್ವೋಚ್ಚನೇ, ಸರ್ವೋಚ್ಚ ಶುಭಕರನೇ, ನಮಗೆ ಅನುಕೂಲವಾಗಿಯೂ ಆಕರ್ಷಕನಾಗಿಯೂ ಇರು. ನಿನ್ನ ಆಯುಧಗಳನ್ನು ಪವಿತ್ರ ಆಲದ ಮರದ ಅಡಿಯಲ್ಲಿ ಬಿಟ್ಟು ಬಿಲ್ಲು ಹಿಡಿದು ಹುಲಿಯ ಚರ್ಮಾಂಬರ ದಾರಿಯಾಗಿಯೂ ಇಳಿದು ಬಾ. ಓ ಪರಮೇಶ್ವರ, ಸಾಂಸಾರಿಕ ರೋಗ ನಾಶಕನಾದ ಬಿಳಿಯ ಛಾಯೆಯವನಿಗೆ ನನ್ನ ನಮನಗಳು. ನಿನ್ನ ಕೋಟ್ಯಾವಧಿ ಆಯುಧಗಳು ನಮ್ಮದಲ್ಲದ ಪಾಪಗಳನ್ನೆಲ್ಲ ನಾಶಪಡಲಿ. ಪ್ರಭುವೇ, ಕೋಟಿಗಟ್ಟಲೆ ಆಯುಧಗಳು ನಿನ್ನ ಕೈಲಿವೆ. ನಮ್ಮಿಂದ ಬೇರೆ ಕಡೆಗೆ ಅವನ್ನೆಲ್ಲ ತಿರುಗಿಸು. ನೀನು ಸರ್ವೋಚ್ಚ ಪ್ರಭು ಅಲ್ಲವೇ? ಓ ಪ್ರಭು, ನನ್ನ ನಮನಗಳು. ಇವತ್ತು 10ನೇ ಅಧ್ಯಾಯದ ಅರ್ಥ ತಿಳ್ಕೊಂಡ್ವು. ಈಗ ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 9/11/2025 ಗುರುವಾರ, ಶ್ರೀ ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಯನ, ಹೇಮಂತ ಋತು, ಪುಷ್ಯಮಾಸ, ಶುಕ್ಲಪಕ್ಷ, ತಿಥಿ ದಶಮಿ, ಹಗಲು 11:43, ನಕ್ಷತ್ರ ಭರಣಿ, ಹಗಲು 2:56, ಮಳೆ ಪೂರ್ವಾಷಾಢ 4ನೇ ಪಾದ, ರಾಹುಕಾಲ 1:56ರಿಂದ 3:22 ತನಕ ಇದೆ. ಗುಳಿಕ ಕಾಲ 9:38ರಿಂದ 11:04 ತನಕ ಇದೆ. ಯಮಗಂಟ ಕಾಲ 6:46ರಿಂದ 8:12 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸುತ್ತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ನಮ್ಮ ಈ ರುದ್ರಾಧ್ಯಾಯನ ಯಾರು ಕೇಳಿ ಅರ್ಥ ತಿಳ್ಕೊಂಡು ದಿನ ಒಂದು ಬಿಲ್ಪತ್ರೆ ಇಟ್ಟು ಅವರು ಏನು ಬೇಕೋ ಕೇಳ್ಕೊಳ್ಳಿ. ನೀವು ಭಗವಂತ ನಿಮಗೆ ಕರುಣಿಸ್ತಾನೆ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.